ಯಾರು ಬೇಕಾದ್ರೂ ಅಂಪೈರ್ ಆಗ್ಬೋದು ಸರ್? ಕ್ರಿಕೆಟ್ ಅಂಪೈರ್ ಆಗ್ಬೋದಾ? ಯಾರು ಬೇಕಾದ್ರೂ ಆಗ್ಬೋದು ಕ್ರಿಕೆಟ್ ಅಂಪೈರ್. ಈಗ ನಾವು ಸಪೋಸ್ ನಾವು ಕರ್ನಾಟಕದಲ್ಲಿ ದೇರ್ ಇಸ್ ಅ ಸ್ಟ್ರಕ್ಚರ್ ಹಂಗೆ ಎಕ್ಸಾಮ್ ಅನ್ಲೈಕ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ವೇರ್ ಅವರು ಆನ್ಲೈನ್ ಫಾರ್ಮ್ ಫಿಲ್ ಮಾಡಿ ದೇ ಅಪ್ಲೈ ದೇ ರೈಟ್ ಎಕ್ಸಾಮ್ ಆ ರೀತಿ ಕ್ರಿಕೆಟ್ನಲ್ಲಿ ಇಲ್ಲ. ಸೊ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ವಿ ಆರ್ ಆಲ್ KCA. ಪಾರ್ಟ್ ಆಫ್ ಇಟ್. ಸೊ ನಾವು ಫಸ್ಟ್ KSA ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಎಕ್ಸಾಮ್ ಕಾಲ್ ಫಾರ್ ಮಾಡ್ತಾರೆ. ಓಕೆ. ಸೊ ಅವಾಗ ನಾವು ವಿ ಹ್ಯಾವ್ ಟು ರೈಟ್ ದ ಎಕ್ಸಾಮ್. ಇಟ್ ವಿಲ್ ಬಿ ಅ ಥಿಯರಿ ಎಕ್ಸಾಮ್ ನಾರ್ಮಲಿ. ಥಿಯರಿ ಎಕ್ಸಾಮ್ ಬರೆದು ಅದಕ್ಕೆಲ್ಲ ಲಾಸ್ ಇದಾವೆ, ಪ್ರಿಪರೇಷನ್ ಕ್ಲಾಸಸ್ ಎಲ್ಲ ಇರ್ತಾವೆ. ಸೊ ಸೇಮ್ ಲೈಕ್ ಇದು MCC ಲಾಸ್ ಏನಂತೀರಿ ಸರ್ ನೀವು? ಕರೆಕ್ಟ್ MCC ಮ್ಯಾರಿಲಿಬೋನ್ ಕ್ರಿಕೆಟ್ ಕ್ಲಬ್ ಲಾಸ್. ಅದ್ರ ಬಗ್ಗೆ ಇರ್ತವೆ. ಅದು ಅಪಾರ್ಟ್ ಫ್ರಮ್ ದಟ್ ನಾವು ಡಿಫ್ರೆಂಟ್ ಸೆಟ್ ಆಫ್ ಪ್ಲೇಯಿಂಗ್ ಕಂಡೀಷನ್ಸ್ ಅಂತ ಇರ್ತಾವೆ. ಈಗ ಫಾರ್ ಎಕ್ಸಾಂಪಲ್ ಮಲ್ಟಿ ಡೇ ಪ್ಲೇಯಿಂಗ್ ಕಂಡೀಷನ್ ಬೇರೆ, ಒನ್ ಡೇ ಪ್ಲೇಯಿಂಗ್ ಕಂಡೀಷನ್, T20 ಪ್ಲೇಯಿಂಗ್ ಕಂಡೀಷನ್. ಸೊ ಅದರದ್ದೆಲ್ಲ ನಾವು ಓದ್ಕೋಬೇಕು. ಸೊ ಅದು ಎಕ್ಸಾಮ್ ಪಾಸ್ ಆದ್ಮೇಲೆ ದೆನ್ ವಿ ಬಿಕಮ್ ಅ ಸ್ಟೇಟ್ ಪ್ಯಾನಲ್ ಅಂಪೈರ್. ಸಿಮಿಲರ್ಲಿ ಎಲ್ಲ ಸ್ಟೇಟ್ ಅಸೋಸಿಯೇಷನ್ಸು ಇದೇ ರೀತಿ ಕಂಡಕ್ಟ್ ಮಾಡ್ತಾರೆ. ಒನ್ಸ್ ವಿ ಬಿಕಮ್ ಸ್ಟೇಟ್ ಪ್ಯಾನಲ್ ಅಂಪೈರ್ ಅಂದ್ರೆ ಸ್ವಲ್ಪ ವರ್ಷ ಎಕ್ಸ್ ನಂಬರ್ ಆಫ್ ಇಯರ್ಸ್ ಅಂಪೈರಿಂಗ್ ಮಾಡಿದ್ರೆ PCCI ಎಕ್ಸಾಮ್ಸ್ ಕಾಲ್ ಫಾರ್ ಮಾಡ್ತಾರೆ. ಸೊ ಅವಾಗ KSA ಇಂದ ರಿಪ್ರೆಸೆಂಟೇಷನ್ ಯಾರ್ಯಾರು ಮಾಡ್ಯಾರ ಹೂ ಆರ್ ರೆಗ್ಯುಲರ್ಲಿ ಡೂಯಿಂಗ್ ಆ ಸ್ಟೇಟ್ ಅಸೋಸಿಯೇಷನ್ ಮ್ಯಾಚಸ್ ಅವರೆಲ್ಲ ಎಕ್ಸಾಮ್ಸ್ ಹೋಗ್ತಾರೆ. ಅಲ್ಲಿ ಸಿಮಿಲರ್ಲಿ ಥಿಯರಿ ಎಕ್ಸಾಮ್, ವೈವಾ, ಪ್ರಾಕ್ಟಿಕಲ್ಸ್ ಎಲ್ಲ ಇರ್ತವೆ. ಸೊ ಇಟ್ಸ್ ಮೋರ್ ಆಫ್ ಅ ಫಿಲ್ಟ್ರೇಷನ್ ಪ್ರೊಸೆಸ್. ಸೊ ದ ಬೆಸ್ಟ್ ಕ್ರೀಮ್ ಕಮ್ಸ್ ಔಟ್. ನಿಮಗೆ ಕೋಚಿಂಗ್ ಅಂತ ಇರ್ತದೆ ಸರ್ ಇದ್ರ ಸಂಬಂಧ? ಅಫಿಷಿಯಲಿ ಆ ರೀತಿ ನಮ್ ಕೋಚಿಂಗ್ ಸೆಂಟರ್ಸ್ ಅಂತಿಲ್ಲ, ಅನ್ಲೈಕ್ ಕ್ರಿಕೆಟ್ ಕ್ಯಾಂಪ್ಸ್ ಗತೆ ಅಂಪೈರಿಂಗ್ ಕ್ಯಾಂಪ್ಸ್ ಹಂಗೇನಿಲ್ಲ. ಬಟ್ ವಿ ನೀಡ್ ಟು ಅಪ್ರೋಚ್ ಅವರ್ ಸೀನಿಯರ್ಸ್. ನಾವು ಸೀನಿಯರ್ ಅಪ್ರೋಚ್ ಮಾಡಿ, ಮೆಂಟರ್ಸ್ ಅಪ್ರೋಚ್ ಮಾಡಿ ನಾವು ಅವ್ರ ಕಡೆಯಿಂದ ಕಲಿಬೇಕು. ಸೊ ನಿಮ್ಮ ಕನೆಕ್ಷನ್ಗಳು ತುಂಬಾ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ನಾವು ಅಷ್ಟು ಆದಷ್ಟು ಮಾತಾಡ್ಬೇಕು, ನಾವು ಸೀನಿಯರ್ ಜೊತೆ ಮಾತಾಡ್ಬೇಕು. ಯಾಕಂದ್ರೆ ನಾವು ಏನೇನು ಅಂಪೈರಿಂಗ್ ಎಷ್ಟೊಂದು ನಾವು ಗ್ರೌಂಡ್ನಾಗ ನಾವು ವಾಟ್ ವಿ ಫೇಸ್ ಅದರೆಲ್ಲ ಬುಕ್ನೆಲ್ಲ ಬರೆದಿರೋದೇ ಇಲ್ಲ. ದೇರ್ ಆರ್ ಸೋ ಮೆನಿ ಚಾಲೆಂಜಸ್ ವಿಚ್ ಆರ್ ಪ್ರಾಕ್ಟಿಕಲ್, ವಿಚ್ ಆರ್ ಓನ್ಲಿ ನೀಡ್ ಟು ಬಿ ಎಕ್ಸ್ಪೀರಿಯನ್ಸ್ಡ್. ಆ ರೀತಿ ಸ್ಲೆಡ್ಜಿಂಗ್ ಅಂತೂ ಸ್ಲೆಡ್ಜಿಂಗ್ ಇಸ್ ವೆರಿ ವೆರಿ ಸ್ಮಾಲ್ ಥಿಂಗ್ ಅಲ್ಲ, ಬಟ್ ಅದು ಕೋಚಿಂಗ್ ಅಲ್ಲಿ ನಿಮಗೆ ಹೇಳ್ತಾ ಇರುತ್ತಾ ದಟ್ ಈ ತರ ಇನ್ಸಿಡೆಂಟ್ಸ್ ಆಗುತ್ತೆ ಅಂಡ್ ದೀಸ್ ಆರ್ ದ ಪಾಸ್ಟ್ ಎಕ್ಸ್ಪೀರಿಯನ್ಸಸ್, ಯಾವ ರೀತಿ ನೀವು ಹ್ಯಾಂಡಲ್ ಮಾಡಬೇಕು ಅಂತ? ಒಳ್ಳೆ ಪಾಯಿಂಟ್. ಸ್ಲೆಡ್ಜಿಂಗ್ ಬಗ್ಗೆ ಅಂದ್ರೆ ನಾವ್ ಎಲ್ಲರಿಗೂ ಗೊತ್ತು, ಕ್ರಿಕೆಟ್ ಇಸ್ ಅ ವೆರಿ ಇಮೋಷನಲ್ ಗೇಮ್. ದ ಓನ್ಲಿ ಟೂ ಪೀಪಲ್ ಹೂ ಆರ್ ಕನೆಕ್ಟೆಡ್ ವಿತ್ ದ ಗೇಮ್ ಬಟ್ ನಾಟ್ ಇಮೋಷನಲಿ ಆರ್ ದಿ ಅಂಪೈರ್ಸ್. ಎಲ್ಲ ಪ್ಲೇಯರ್ಸ್ ಆರ್ ವೆರಿ ಇಮೋಷನಲಿ. ಎವ್ರಿಬಡಿ ವಾಂಟ್ಸ್ ಟು ವಿನ್, ಎವ್ರಿಬಡಿ ವಾಂಟ್ಸ್ ಟು ಗಿವ್ ದೇರ್ ಬೆಸ್ಟ್. ಬಟ್ ನಾವು ಅಂಪೈರ್ಸ್ ಆರ್ ಸಚ್ ಪರ್ಸನ್, ನಾವು ಇನ್ವಾಲ್ವ್ ಇದೆ ಬಟ್ ಇಮೋಷನಲಿ ಇಲ್ಲ. ಸೊ ನಾವು ವಿ ಅಂಡರ್ಸ್ಟ್ಯಾಂಡ್ ನಮ್ಮ ಪ್ಲೇಯರ್ಸ್ ದ ಇಮೋಷನ್ಸ್ ಅಪ್ ಅಂಡ್ ಡೌನ್ ಹೋಗ್ತಾವೆ. ಸೊ ಅಂಡ್ ದೇರ್ ಇಸ್ ಅ ಲಿಮಿಟ್, ಪರ್ಮಿಸಬಲ್ ಲಿಮಿಟ್. ಅಪ್ ಟು ದಟ್ ಇಟ್ಸ್ ಓಕೆ, ಬಟ್ ಬಿಯಾಂಡ್ ದಟ್ ದೇರ್ ಆರ್ ರಿಸ್ಟ್ರಿಕ್ಷನ್, ಸ್ಯಾಂಕ್ಷನ್ಸ್ ಎಲ್ಲ ಇದಾವೆ. ಕೋಡ್ ಆಫ್ ಕಂಡಕ್ಟ್ ಅಂತ ಫೈನ್ಸ್ ಎಲ್ಲ ಪೇ ಸೊ ಮಾಡ್ತಾರೆ. ಅದೆಲ್ಲ. ಸೊ ಎಲ್ಲ ಪ್ಲೇಯರ್ಸ್ಗೂ ಎಲ್ಲ ಡಿಫ್ರೆಂಟ್ ಲೆವೆಲ್ಸ್, ಬೀಟ್ IPL, ಬೀಟ್ BCCI ಡೊಮೆಸ್ಟಿಕ್, KC, ಎಲ್ಲರಿಗೂ ವಿ ಹ್ಯಾವ್ ಅ ಸ್ಟ್ರಾಂಗ್ ಕೋಡ್ ಆಫ್ ಕಂಡಕ್ಟ್ ಪಾಲಿಸೀಸ್. ಸೊ ಪ್ಲೇಯರ್ಸ್ ಎಲ್ಲ ಫಾಲೋ ಮಾಡ್ತಾರೆ ಅದಕ್ಕೆ. ಸೊ ಸ್ಲೆಡ್ಜಸ್, ವಾಟ್ ಎವರ್ ಇಸ್ ಪರ್ಮಿಸೇಬಲ್ ಸ್ಲೆಜ್ ಇಸ್ ಫೈನ್ ಬಿಕಾಸ್ ಇಟ್ಸ್ ಪಾರ್ಟ್ ಆಫ್ ದ ಗೇಮ್. ಒಂದು ಬಾರ್ಡರ್ ಒಳಗಡೆ ಇದ್ರೆ ಓಕೆ, yes. ಅಲ್ಲಿವರೆಗೂ ಅಂಪೈರ್ಸ್ ಇನ್ವಾಲ್ವ್ ಆಗೋದು ಬೇಡ, ಅವ್ರು ಮ್ಯಾನೇಜ್ ಮಾಡ್ಬೋದು. ಬಟ್ ಒಂದು ಬಾರ್ಡರ್ ಕ್ರಾಸ್ ಆದ್ರೆ ಅವಾಗ ತುಂಬಾ ಚಾಲೆಂಜಿಂಗ್ ಆಗುತ್ತೆ ಪ್ಲೇಯರ್ಸ್ಗೂ ಅಂಪೈರ್ಸ್ಗೂ. ಬೇಸಿಕ್ಲಿ ಇದು ನಾವು ಮಾತಾಡೋದು ಅಪಾರ್ಟ್ ಫ್ರಮ್ ಲಾ, ಅದು ಸ್ಪಿರಿಟ್ ಆಫ್ ದ ಗೇಮ್ ಅಂತ ಇರುತ್ತೆ. ಸೊ ಆಲ್ವೇಸ್ ವಿ ನೀಡ್ ಟು ಅಪ್ಹೋಲ್ಡ್ ದ ಸ್ಪಿರಿಟ್ ಆಫ್ ದ ಗೇಮ್. ಸೊ ಇದೆಲ್ಲ ಇರೋದ್ರಿಂದ ಎಲ್ಲೇ ಸ್ಪಿರಿಟ್ ಆಫ್ ದ ಗೇಮ್ ಇಸ್ ಶೇಕನ್, ದಟ್ ಇಸ್ ವೇರ್ ವೆನ್ ದ ಅಂಪೈರ್ಸ್ ಇಂಟರ್ವೀನ್. ಟಿಲ್ ದೆನ್ ಅಂಪೈರ್ಸ್ ನಮ್ ಡ್ಯೂಟಿ ಇರೋದು ವಿ ಅಲೌ ದ ಗೇಮ್ ಟು ಗೋ ಫ್ಲೋ ಸ್ಮೂತ್ಲಿ. ಓಕೆ.